ನಮಗೆ NTPC ವತಿಯಿಂದ 1200 ಏಕರ್ಸಿಂದ ಒಂದು 1500 ಏಕರ್ಸ್ ತನಕ ಅವ್ರ ಪ್ರಾಜೆಕ್ಟ್ಗೆ ಬೇಕು ಅಂತ ಒಂದು ರಿಕ್ವೆಸ್ಟ್ ಬಂದಿದೆ. ಫೆಬ್ರವರಿನಲ್ಲಿ ನಮಗೆ ಮೀಟಿಂಗ್ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ತಗೊಂಡಿದ್ದರು. ನಮ್ಮ ಅಂಕೋಲ ಬಾವಿಕೇರಿನಲ್ಲಿ ಫೀಸಿಬಿಲಿಟಿ ಇದೆಯಾ ಇಲ್ಲ ಅಂತ ನಮ್ಮ ಒಪಿನಿಯನ್ ಬೇಕು ಅಂತ ಹೇಳಿ ನಮಗೆ ಒಂದು VC ಆಯಿತು. ಸೊ ನಮ್ಮ VCನಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ನಾವು ತಿಳಿಸಿದ್ವಿ, ಇಲ್ಲಿ ಗವರ್ಮೆಂಟ್ ಲ್ಯಾಂಡ್ ಯಾವುದೂ ಇಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಪ್ರೈವೇಟ್ ಅವರದೇ ಇದೆ. ಸೊ ಮಾಡಬೇಕಾದ್ರೆ ಅಕ್ವಿಸಿಷನ್ ಆಗಬೇಕು, ಡೈರೆಕ್ಟಾಗಿ ಕೊಡೋದಕ್ಕೆ ಅವಕಾಶ ಇಲ್ಲ. ಮತ್ತು ಸ್ಟ್ರಾಟಜಿಕಲಿ ಕೂಡ ಒಂದು ನ್ಯೂಕ್ಲಿಯರ್ ಪ್ಲ್ಯಾಂಟ್ ಬರೋದಕ್ಕೆ ಇಲ್ಲಿ ಸೂಟಬಲ್ ಇಲ್ಲ. ಬಿಕಾಸ್ ಸುತ್ತಮುತ್ತ ನೇವಿ ಇದೆ, ಅವ್ರದ್ದು ರೆಸ್ಟ್ರಿಕ್ಟೆಡ್ ಏರಿಯಾಸ್ ಇದೆ, ಮತ್ತು ಅವ್ರದ್ದು ಆರ್ಮ್ಸ್ ಡೆಪೋ ಕೂಡ ಇದೆ. ಅಲ್ಲಿ ಲ್ಯಾಂಡ್ ಸೂಟಬಲ್ ಇಲ್ಲ ಅಂತ ಹೇಳಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಅಂತ ಹೇಳಿ ಅದು ರೆಕಮೆಂಡ್ ನಾವು ಮಾಡಿಲ್ಲ. ಸೊ ಅದು ಆದಮೇಲೆ ನಮಗೆ ರೈಟಿಂಗಲ್ಲಿ ರಿಪೋರ್ಟ್ ಕೊಡಿ ಅಂತ ಹೇಳಿದರು. ಸೇಮ್ ಪಾಯಿಂಟ್ಸ್ ಹಾಕಿ ನಾವು ರಿಟರ್ನಲ್ಲೂ ಕೂಡ ಸ್ಟೇಟಿಗೆ ಕಳಿಸಿದ್ದೀವಿ. ಒಂದು 4-5 ಡಿಸ್ಟ್ರಿಕ್ಟ್ಸಿಗೆ VC ತಗೊಂಡಿದ್ದರು. ಪ್ರತಿ ಡಿಸ್ಟ್ರಿಕ್ಟ್ ಕೂಡ ಅವ್ರದ್ದು ಏನು ಒಪಿನಿಯನ್ ಇದೆ ಅಂತ ಹೇಳಿ ಅವರು ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದಾರೆ. ಇಲ್ಲ, ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಕೂಡ ಅವ್ರದ್ದು ರಿಪೋರ್ಟ್ ಕಳಿಸಿದ್ದಾರೆ. ನಾವು ಏನು ಹಾಕಿದ್ದೀವೋ ಸೇಮ್ ರೀಸನ್ ಹಾಕಿ ಅವರು ಸೇಮ್ ರಿಪೋರ್ಟ್ ಹಾಕಿ ಮುಂದೆ ಕೂಡ ಅವರು ಕಳಿಸಿದ್ದಾರೆ. 1200 ಏಕರ್ಸ್ ಆಲ್ಮೋಸ್ಟ್ 2000 ಮೆಗಾವಾಟ್ದು, ಮತ್ತು 1600 ಏಕರ್ಸ್ ಇದ್ದರೆ 4000 ಮೆಗಾವಾಟ್ ಪ್ಲ್ಯಾಂಟನ್ನು ಮಾಡ್ಬೋದು ಅಂತ. ಪ್ಲಸ್ ಅಲ್ಲಿ ಒಂದು ಕಾಲೋನಿಗೆ ಅವ್ರು ಬಂದರೆ ಕಾಲೋನಿಗೆ ಲ್ಯಾಂಡ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ, ಮತ್ತು ಕುಡಿಯುವ ನೀರು ವ್ಯವಸ್ಥೆ ಆಗಬೇಕು, ಬೇರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅಂತ ಕೇಳಿದರು. ಸೊ ಅಷ್ಟು ಪ್ರಮಾಣದಲ್ಲಿ ಅಲ್ಲಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ಯಾವುದು ಲ್ಯಾಂಡ್ ಇಲ್ಲ ಅಂತ ಹೇಳಿ ನಾವು ರಿಪೋರ್ಟ್ ಮಾಡಿದ್ದೀವಿ.